ಸಂಕ್ರಾಂತಿನಲ್ಲಿ ನೀವೇನು ಮಾಡ್ತೀರಾ? ಅಕ್ಕಿ ಹೆಸರು ಬೇಳೆ ಎರಡನ್ನೂ ಸೇಮ್ ಕ್ವಾಂಟಿಟಿನಲ್ಲಿ ಅರ್ಧ ಲೋಟ ತೊಗೊಂಡಿದ್ದೀನಿ. ಸಣ್ಣ ಲೋಟದಲ್ಲಿ ಅರ್ಧ ಲೋಟ ಹುರ್ಕೊಂಬಿಟ್ಟು ಅದು ಎರಡನ್ನೂ ತೊಳೆದು ಬೇಯಕ್ಕಿಡಬೇಕು. ಕೈಯಲ್ಲಿ ಮುಟ್ಟಿದ್ರೆ ಬೆಚ್ಚಗಾಗೋಷ್ಟು ಹುರಿದ್ರೆ ಸಾಕು. ಬೇಯುವಾಗ ನಾನು ಹಾಲು ಮಾತ್ರ ಹಾಕ್ತಾಯಿದ್ದೀನಿ, ಸ್ವಲ್ಪ ನೀರು ಸೇರಿಸಿದ್ದೀನಿ. ಜಾಸ್ತಿ ಹಾಲು ಸ್ವಲ್ಪ ನೀರು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಬಿಟ್ಟು ನಾನು ಕೂಗಿಸ್ಕೊತಾ ಇದ್ದೀನಿ. 3 ವಿಸಲ್ ಕೂಗಿಸ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಬೇಯೋ ಹಾಗೆ ಕುಕ್ಕರ್ ಕೂಗಿ ಕೂಲ್ ಆಗೋಷ್ಟರಲ್ಲಿ ನೀವು ಕೊಬ್ಬರಿ ಎಲ್ಲ ತೊರೆದು ರೆಡಿ ಮಾಡಿ ಇಟ್ಕೊಂಡಿರಿ. ದ್ರಾಕ್ಷಿ, ಗೋಡಂಬಿ, ನೀವೇನೇ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತೀರೋ ಅದನ್ನು ರೆಡಿ ಮಾಡ್ಕೊಂಡಿರಿ. ಆಮೇಲೆ ಕುಕ್ಕರ್ ಕೂಲಾಗುತ್ತೆ. ಒಂದು ಪ್ಯಾನ್ಗೆ ಇದನ್ನು ಶಿಫ್ಟ್ ಮಾಡ್ಕೊಂಬಿಟ್ಟು ಸೇಮ್ ಕ್ವಾಂಟಿಟಿನಲ್ಲಿ ಸಕ್ಕರೆ ಹಾಕಬೇಕು. ಅರ್ಧ ಲೋಟ ಅಕ್ಕಿ ಹೆಸರು ಬೇಳೆಗೆ 1 ಲೋಟದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಹೆಚ್ಚು ಕಮ್ಮಿ ಬೇಕು ಅಂತಂದರೆ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೋಬೋದು. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅದಾದಮೇಲೆ ತುರಿದಿಟ್ಟಿರ್ತೀರಲ್ಲ ಕೊಬ್ಬರಿ, ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತುರಿದಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮತ್ತು ತುಪ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪೊಂಗಲ್ ರೆಡಿ. ಇದಕ್ಕೆ ಲಾಸ್ಟ್ ಟಚ್ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲದನ್ನು ಹುರಿದ್ಬಿಟ್ಟು ಸೇರಿಸ್ಬಿಟ್ರೆ ಮಸ್ತಾಗಿರೋ ಪೊಂಗಲ್ಲು ಸಿದ್ಧ ಆಗೋಗ್ಬಿಡುತ್ತೆ. ಈ ಮಕರ ಸಂಕ್ರಾಂತಿ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಪೊಂಗಲ್ನ ಯಾವ ಥರ ಆಚರಿಸ್ತೀರಾ? ನೀವು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡ್ತೀರಾ?